ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಶ್ರೀ ರಮೇಶ್ ಐಎಎಸ್ ಆಯುಕ್ತರು ದಕ್ಷಿಣ ನಗರ ಪಾಲಿಕೆಯವರ ನೇತೃತ್ವದಲ್ಲಿ ಹಾಗೂ ಮಾರ್ಗದರ್ಶನದಲ್ಲಿ ಸಹಾಯಕ ಕಂದಾಯ ಅಧಿಕಾರಿ ಜಯನಗರ ಉಪವಿಭಾಗದಲ್ಲಿರುವ ವಾಣಿಜ್ಯ ಸಂಕೀರ್ಣ ಕಟ್ಟಡಗಳಿಂದ ಬಾಕಿ ಉಳಿಸಿಕೊಂಡಿರುವ ಸ್ವತ್ತುಗಳಿಂದ ಕಂದಾಯ ವಸೂಲಾತಿ ಅಭಿಯಾನ ಹಾಗೂ ಬೇಬಾಕಿ ಉಳಿಸಿಕೊಂಡಿರುವ ಕಟ್ಟಡಗಳಿಗೆ ಬೀಗಮುದ್ರೆ ಹಾಕುವಂತೆ ಕಟ್ಟಡದಲ್ಲಿನ ಉಪಯೋಗ ಮತ್ತು ವಿಸ್ತೀರ್ಣದ ಬಗ್ಗೆ ಪ್ರತಿ ವಾಣಿಜ್ಯ ಕಟ್ಟಡವನ್ನ ಪರಿಶೀಲಿಸಿ ಕಂದಾಯ ವಸೂಲಿ ಮಾಡುವಂತೆ ಸೂಚಿಸಿದರು. ಈ ಸಂಬಂಧ ಡಾಕ್ಟರ್ ಮಧು ಪಾಟೀಲ್ ಜಂಟಿ ಆಯುಕ್ತರು ದಕ್ಷಿಣ ಮತ್ತು ಗಗನ ಉಪ ಆಯುಕ್ತರು ದಕ್ಷಿಣ ಕಂದಾಯ ಅಧಿಕಾರಿ ಜಯನಗರರವರು ಜಂಟಿಯಾಗಿ ತಪಾಸಣೆ ಮಾಡಿ ಸಹ ಕಂದಾಯ ಅಧಿಕಾರಿ ಜಯನಗರ ಮತ್ತು ಜೆಪಿ ನಗರ ಮತ್ತು ಸಿಬ್ಬಂದಿಯವರಿಗೆ ಕಡ್ಡಾಯವಾಗಿ ಕಂದಾಯ ವಸೂಲಿ ಮತ್ತು ಪರಿಷ್ಕರಣೆ ಮಾಡುವಂತೆ ಆದೇಶಿಸಿದರು. ಈ ಬಗ್ಗೆ ನಿರ್ಲಕ್ಷಿಸಿದಲ್ಲಿ ಶಿಸ್ತಿನ ಕ್ರಮ ಜರುಗಿಸಲಾಗುವುದು ಎನ್ನುವ ಎಚ್ಚರಿಕೆಯನ್ನು ಕೂಡ ನೀಡಿದರು. ಒಂದು ಆಫೀಸ್ ಇದೆ ಸರ್. ಈ ದಿನ ನಾವು ಸೌತ್ ಸಿಟಿ ಕಾರ್ಪೊರೇಷನ್ ಗ್ರೇಟರ್ ಬೆಂಗಳೂರು ವತಿಯಿಂದ ಟ್ಯಾಕ್ಸ್ ಡ್ರೈವ್, ಯಾರು ಈಗ ಕಳೆದ ವರ್ಷಗಳಿಂದ ಟ್ಯಾಕ್ಸ್ ಕಟ್ಟಲಿಕ್ಕೆ ಡಿಫಾಲ್ಟರ್ಸ್ ಆಗಿರ್ತಾರೆ ಮತ್ತು ರಿವಿಷನ್ ಮಾಡಿರೋದ್ರಲ್ಲಿ ಅವರು ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ, ಅಂಥ ಪ್ರಾಪರ್ಟಿಗಳನ್ನು ಗುರುತು ಮಾಡಿಟ್ಕೊಂಡಿದ್ದೀವಿ. ಆ ಪ್ರಾಪರ್ಟಿಗಳಿಗೆ ಈಗಾಗಲೇ ಸುಮಾರು ಬಾರಿ 2 ರಿಂದ 3 ಬಾರಿ ನೋಟಿಸ್ ಹೋಗಿರ್ತದೆ ಮ್ಯಾನ್ಯುವಲ್ ಆಗಿ, ಹಾಗೂ ಮೆಸೇಜ್, ಎಲೆಕ್ಟ್ರಾನಿಕ್ ಮೆಸೇಜ್ ಮೂಲಕ ಅವರ ಓನರ್ಗಳಿಗೆ, ಬಿಲ್ಡಿಂಗ್ ಓನರ್ಗಳಿಗೆ ಮೆಸೇಜ್ ಹೋಗಿದ್ದು, ಈಗಾಗಲೇ ನೀವು ಟ್ಯಾಕ್ಸ್ ಡಿಫಾಲ್ಟರ್ಸ್ ಇರ್ತೀರಾ, ಇಂಥ ತಾರೀಕಿನ ಒಳಗಾಗಿ ನೀವು ಮೆಸೇಜ್, ನಿಮ್ಮ ಹಣ ಏನಿದೆ ಬಾಕಿ ಅದನ್ನು ಕಟ್ಟಬೇಕು ಅಂತ ಅವ್ರಿಗೆ ನಾವು ಮೆಸೇಜನ್ನು ಕೊಟ್ಟಿರ್ತೀವಿ. ಈಗಾಗಲೇ ಸುಮಾರು ಬಾರಿ ನಮ್ಮ ಟ್ಯಾಕ್ಸ್ ಇನ್ಸ್ಪೆಕ್ಟ್ರು, ರೆವಿನ್ಯೂ ಇನ್ಸ್ಪೆಕ್ಟ್ರುಗಳು ಕೂಡ ಬಂದು ಪ್ರಾಪರ್ಟಿನ ವಿಸಿಟ್ ಮಾಡಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿರ್ತಾರೆ. ಅದಾದರೂ ಕೂಡ ಕೆಲವು ಓನರ್ಸು ಇದನ್ನು ನಾವು ರೆಸಿಡೆನ್ಷಿಯಲ್ ಮತ್ತು ನಾನ್ ರೆಸಿಡೆನ್ಷಿಯಲ್ ಅಂತ 2 ಭಾಗ ಮಾಡ್ಕೊಂಡಿದ್ವಿ. ಮೇಜರ್ ಆಗಿ ನಾವು ಕಮರ್ಷಿಯಲ್, ನಾನ್ ರೆಸಿಡೆನ್ಷಿಯಲ್ ಇರೋ ಅಂತಕ್ಕಂಥ ಪ್ರಾಪರ್ಟಿಗಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಇದು ಜಯನಗರ 4th ಬ್ಲಾಕಲ್ಲಿ 11th ಮೈನಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಎಲ್ಲೆಲ್ಲಿದೆ, ಯಾರು ಇದುವರೆಗೂ ಡಿಫಾಲ್ಟರ್ಸ್ ಇದ್ರು, ಈ ಪ್ರಸ್ತುತ ಈ ಬಿಲ್ಡಿಂಗಲ್ಲಿ ಕೂಡ ಒಂದು 2ನೇ ಫ್ಲೋರ್ ಮತ್ತು 3ನೇ ಫ್ಲೋರಲ್ಲಿ ಓನರ್ಸು ಎಲ್ಲ ಸೇರಿ 80 ಲಕ್ಷ ಡಿಫಾಲ್ಟರ್ಸ್ ಇದ್ರು. ಸೊ ಇವತ್ತು ನಾವು ಟ್ಯಾಕ್ಸ್ ಡ್ರೈವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಜಯನಗರ, ಜೆಪಿ ನಗರ ರೆವಿನ್ಯೂ ತಂಡದವರು, ನಮ್ಮ ಮಾನ್ಯ ಆಯುಕ್ತರಾದಂಥ ಶ್ರೀಯುತ ರಮೇಶ್ ರವರ ನಿರ್ದೇಶನ ಹಾಗೂ ನಮ್ಮ ಅಪರ ಆಯುಕ್ತರಾದ ಶ್ರೀ ರಾಚಪ್ಪನವರು ಡೈರೆಕ್ಷನ್ಸ್ ಮೇರೆಗೆ ನಾನು ಡಾಕ್ಟರ್ ಮಧು ಅಂತ ಜಂಟಿ ಆಯುಕ್ತರು ಹಾಗೂ ಗಗನ ಅವರು DC, RO ಈಶ್ವರ್ ಅವರು ಹಾಗೂ ARO ಮತ್ತು ನಮ್ಮೆಲ್ಲ ತಂಡದವರು ಬಂದು ಟ್ಯಾಕ್ಸ್ ಡ್ರೈವ್ ಮಾಡ್ತಾ ಇದ್ದೀವಿ. ಇದರಿಂದ ನಾವು ಜನಗಳಿಗೆ ಅವೇರ್ನೆಸ್ ಕೂಡ ಮೂಡಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ನಮ್ಮ ಕಾರ್ಪೊರೇಷನಿಂದ ಎಲ್ಲ ಸೌಲಭ್ಯಗಳನ್ನು ಜನಗಳಿಗೆ ಕೊಡ್ತಾ ಇದ್ದೀವಿ. ದಯವಿಟ್ಟು ನೀವು ಸಕಾಲದಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟು ನಿಮ್ಮ ಕರ್ತವ್ಯನ ನಿಭಾಯಿಸಬೇಕು ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ. ಧನ್ಯವಾದಗಳು. ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.